T20 ವರ್ಲ್ಡ್ ಕಪ್ ನ ಸೂಪರ್ 8 ಇಂದ ಹೊರಗೆ ಬಿದ್ದಿರೋದು ಈಗ ಪಾಕಿಸ್ತಾನ್. ಯಾಕೆ ಅಂತ ಹೇಳಿದ್ರೆ ಗ್ರೂಪ್ ಎ ಅಲ್ಲಿ ಅವ್ರಕ್ಕಿಂತನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಈಗ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಎವರ್ ಇನ್ ದ ಹಿಸ್ಟ್ರಿ ಆಫ್ T20 ವರ್ಲ್ಡ್ ಕಪ್ ಕ್ರಿಕೆಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪಾಕಿಸ್ತಾನ್ ಕ್ರಿಕೆಟಿಗೆ ಬಂದಾಗ ಒಂದು ದೊಡ್ಡ ದಿಗ್ಗಜ ದೇಶ, ಇಷ್ಟು ವರ್ಷಗಳಿಂದ ಆಡ್ತಾ ಬಂದಿದ್ದಾರೆ. ಬಟ್ ಯಾಕೋ ಈ T20 ವಿಶ್ವಕಪ್ ನಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲ ಪ್ರದರ್ಶನಗಳನ್ನ ಕೊಟ್ಬಿಟ್ರು. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ನಡುವೆನೋ ಏನು ಹೊಂದಾಣಿಕೆ ಗೊತ್ತಾಗ್ತಾ ಇಲ್ಲ, ಟೀಮ್ ಒಳಗಡೆನೋ ಏನೋ ಗೊಂದಲ, ಅವ್ರ ದೇಶದ ಕ್ರಿಕೆಟ್ ಬೋರ್ಡ್ PCB ಅದಕ್ಕಿಂತ ದೊಡ್ಡ ಗೊಂದಲ, ಫಾರ್ಮರ್ ಕ್ರಿಕೆಟರ್ಸ್ ಎಲ್ಲ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ನಲ್ಲಿ. ಆಸ್ ಅ ಕ್ರಿಕೆಟ್ ಫ್ಯಾನ್ ಇದೆಯಲ್ಲ, ಈ ತರ ಒಂದು ಕ್ರಿಕೆಟಿಂಗ್ ಹಿಸ್ಟ್ರಿ ಇರೋ ದೇಶ ಒಂಥರ ಡೌನ್ ಫಾಲ್ ಅನುಭವಿಸ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಬೇಜಾರಾಗುತ್ತೆ. ಬಟ್ ಬಿಡಿ, ಏನ್ ಮಾಡಕ್ಕಾಗುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ದೇಶಕ್ಕೆ ಕ್ರೆಡಿಟ್ ಕೊಡ್ಲೇಬೇಕು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೊಸ ಕ್ರಿಕೆಟಿಂಗ್ ದೇಶ ಆಗಿದ್ರು ಕೂಡ ಉತ್ತಮವಾದ ಪ್ರದರ್ಶನವನ್ನ ಕೊಟ್ಟಿದೆ. ಸೊ ನನಗನ್ಸ್ತಾ ಇದೆ ಸೂಪರ್ ಫೈಟ್ ಅಲ್ಲಿ ಕೂಡ ಈಗ ಬಾಕಿ ಟೀಮ್ಸ್ಗೆ ಇವರು ತುಂಬಾ ಸ್ಟ್ರಾಂಗ್ ಫೈಟ್ ಅನ್ನ ಕೊಡ್ತಾರೆ.